ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಮಾಂಜ್ರಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಪ್ರಕಾಶ್ ಹುಕ್ಕೇರಿ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ರಾಜ್ಯದ ಪ್ರಗತಿಗೆ ಹೊಸ ದಿಕ್ಸೂಚಿಯಾಗಿದ್ದು, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಹೊಸ ಗ್ಯಾರಂಟಿಗಳು ಜಾರಿಯಾಗಲಿದ್ದು ದೇಶವೇ ಸಮೃದ್ಧಿಯಾಗಲಿದೆ ಎಂದು, ಅದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಸಂಸತ್ತಿಗೆ ಕಳುಹಿಸಿ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಸಂಜೆ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮತಯಾಚಿಸಿ ಮಾತನಾಡುತ್ತಿದ್ದರು. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಈ ಭಾಗದ ಶಾಸಕ ಗಣೇಶ್ ಹುಕ್ಕೇರಿ ಅವರ ಸಹಯೋಗದಲ್ಲಿ ಸವಳು ಜವಳು ಭೂಮಿ ಸಮಸ್ಯೆ ನೀಗಿಸಲು ಸಾಕಷ್ಟು ಅನುದಾನ ತಂದು ರೈತರಿಗೆ ಅನುಕೂಲ ಕಲ್ಪಿಸಿದ್ದೇವೆ. ಪ್ರವಾಹ ಸಮಸ್ಯೆಯಿಂದಾಗಿ ಹಾನಿಯಾದ ಸಾವಿರಾರು ಮನೆಗಳ ಪುನರ್ ನಿರ್ಮಾಣ ಮಾಡಲಾಗಿದೆ. ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಯಲು ಈ ಬಾರಿ ಕಾಂಗ್ರೆಸ್ ಬೆಂಬಲಿಸಿ ಎಂದರು. ಎಲ್ಲರೂ ಪ್ರತಿಯೊಬ್ಬರು ಮನೆಯಾಗ ಬಂದು ಮೇ 7ನೇ ತಾರೀಕಿಗೆ ಕೈಗೆ ಮತ ಹಾಕಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಮುಖ್ಯಂತ್ರ ಬಹುಮತದಿಂದ ಈ ಮಾಂಜ್ರಿ ಗ್ರಾಮದಿಂದ ಆಯ್ಕೆ ಮಾಡಿಕೊಳ್ತು ಅಂತೇಳಿ ನಿಮಗೆ ವಿನಂತಿ ಮಾಡ್ತೀನಿ. ಈಗಾಗಲೇ ವಿಜ್ಞಾನಿಂದ ಸುಮಾರು ಇಂದಿರಿ ಗ್ರಾಮ ಸಭಾ ಮಾಡಿ ಬಂದಿದ್ದೀರಿ. ಆದ್ರೆ ಈ ಗ್ಯಾರಂಟಿ ಬಗ್ಗೆ ಎಲ್ಲರಿಗೂ ಬಂದಿದ್ದಿಲ್ಲ. ಗ್ಯಾರಂಟಿ ಅಂದ್ರೆ ಏನೋ ಗೊತ್ತಿತ್ತು ಹೇಳ್ಬೇಕು. ಎಲ್ಲರಿಗೂ ಗೊತ್ತಿದ್ದಿಲ್ಲ. ಎಲ್ಲರಿಗೂ 5 ಗ್ಯಾರಂಟಿ ಮುಟ್ಟಾಗ್ತಾವಿಲ್ಲ, ಹೆಂಗಿಲ್ಲೋ ಅದಕ್ಕೆ ಈಗಾಗಲೇ ಪ್ರಾಸ್ತಾವಿಕ ಬಗ್ಗೆ ಹೇಳಿದ 5 ಗ್ಯಾರಂಟಿ ಅಂದ್ರೆ ಏನ ಪ್ರತಿಯೊಂದು ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ನಿಮ್ಮ ಕೈಯಲ್ಲಿ ಕಾರ್ಡ್ ಕೊಡ್ತಾರೆ. ಅದಕ್ಕೆ ನಾವು ಈಗ ಹೆಚ್ಚಿಗೆ ಮಾತಾಡೋಕ್ಕಿಲ್ಲ. ಮುಂಜಾನಿಂದ ಸುಮಾರು 2-3 ಕಡೆ ಮಾತುಕತೆ ಆಗಿದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳೆ ಬರುವ ಮೇ 7ನೇ ತಾರೀಕಿಗೆ 10ಕ್ಕೆ ಕೈಗೆ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಹಾಕಿಕೊಡ್ಬೇಕು. ಯಾಕಂದ್ರೆ ನಾವು ನನಗೆ ಗೊತ್ತಾಯ್ತು ಕೋಡಿ ಗದಗ ಮತ್ತು ಕ್ಷೇತ್ರದಾಗ ನಾವು ಇನ್ನೂ ತನಕ ವಿರೋಧಿ ಪಕ್ಷದವ್ರಿಗೆ ಕಾಲಿಡಾಕಿ ಇನ್ನೂ ತನಕ ನಾವು ಗೊತ್ತೈತೆ ಕೊಟ್ಟಿದ್ದು. ವಿರೋಧಿ ಪಕ್ಷಕ್ಕೆ 39 ವರ್ಷ ಆಯ್ತು ನಾವು ರಾಜಕಾರಣ ಮಾಡೋದು. ನಾಗಲಿ ಅವ್ರು ಗಣೇಶ್ ಹುಕ್ಕೇರಿ ರಾಜಕಾರಣ ಮಾಡೋದಿದ್ದೀವಿ. ನಾವು ಹೆಸರಿಗೆ ಮಾತ್ರ ಪ್ರಕಾಶ್ ಹುಕ್ಕೇರಿ MLA, ಗಣೇಶ್ ಹುಕ್ಕೇರಿ ಮಾತ್ರ MLA, ಹೆಸರಿಗೆ MLA. ಆದ್ರೆ ನಾವು ಮಾಡೋ ಕೆಲಸ ನಿಮ್ಮ ಸೇವಾ. ನಾವು ಇಲ್ಲಿವರೆಗೆ ಯಾವುದೇ ವಿಷಯ ಬಂದಾಗ ಮೊದಲೇದು ಬರೋದು ಮಾಂಜ್ರಿ ಊರಿಗೆ ನಾವು ಬರೋದು. ಯಾವಾಗ ಪ್ರವಾಹ ಬಂತು, ಯಾವಾಗ ಕರೋನಾ ಬಂತು, ಆ ವೇಳೆದಾಗ ನಾವು ನಿಂತು ನಿಮ್ಗೆ ಉಪಚಾರ ಮಾಡಿ ಆದಷ್ಟು ಮಟ್ಟಿಗೆ ಆ ಕರೋನಾದಿಂದ ನೀವು ಹೆಂಗೆ ಹೊರಗೆ ಬರ್ತಿರೋದು ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ದೀವಿ. ಇಷ್ಟು ಮಾಪೂರ್ ಬಂದರೂ ಕೂಡ ನಿಮಗೆ ಗುಜರಾತದಿಂದ ಬೋರ್ಡ್ ತಂದಿರ್ತೀವಿ. ಅದೇ ನಾವು ಬೋರ್ಡ ಕೇಳಿ ಯೋಚಿಸ್ತೀರ ಬೋರ್ಡ್ ಇರ್ತೈತಿ. ಅದಕ್ಕೆ ನಿಮಗೆ ಯಾವಾಗ ರಕ್ಷಣೆ ಕೊಡ್ಕೋತ ಇಲ್ಲಿವರೆಗೆ ಬಂದು ಈಗಾಗಲೇ ಹೇಳಿದ್ರು, ಪ್ರಾಸ್ತಾವಿಕ ಒಬ್ಬರು ಹೇಳಿದ್ರು ಏನಂತಂದ್ರೆ ಮಾಪೂರ್ದಿಂದ ಬಂದ್ರೆ ಇಲ್ಲಿ ಮಾಂಜ್ರಿ ನಮ್ಮ ತಿರೂರು ಊರಿಗೆ ನಾವು ಶಿಫ್ಟ್ ಮಾಡ್ತೀವಿ.
ಬುಕ್ ಮಾಡಿದಾಗ ಪ್ರತಿ ದಿವಸ ಮನೆಗೆ ಬಂದು ರಾತ್ರಿ ರೂಮ್ಗಳಿಗೆ ಬಂದು ನಿಮ್ಗೆ ಔಷಧ ಬೇಕೇನ, ನಿಮ್ಗೆ ಹಸುವಾಕೈತೇನ, ಬದುವಾಕೈತೇನ ಎಲ್ಲರಿಗೂ ಕೇಳಿ ಆಮೇಲೆ ನಾ ರಾತ್ರಿ 12 ಗಂಟೆ 1 ಗಂಟೆಗೆ ಮನೆಗೆ ಹೋಗ್ತೀನಿ. ಆದರೆ ಈಗ ಸೊಸೈಟಿಯಿಂದ ಇವತ್ತು ಮಾಪೂರ್ ಬಂದಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಹೆಚ್ಚಿಗೆ ನಾವು ಮಾತಾಡೋಂಗಿಲ್ಲ, ಸಾಕಷ್ಟು ಸಮಯ ಆಗೈತಿ. ದಯವಿಟ್ಟು ಎಲ್ಲರೂ ಮಾತಾಡಿದಾರೆ. ಒಂದು ಮಾತು ಹೇಳ್ತೀನಿ, ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಕೈಯನ್ನು ಬಲಪಡಿಸಬೇಕಾಗೈತಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ಕೊಡಬೇಕಾಗಿದೆ. ಹಾಗೆ ದಯವಿಟ್ಟು ತಾವೆಲ್ಲ ಆರಿಸಿ ಕೊಡ್ತೇವೆ ಅನ್ನೋ ವಿಶ್ವಾಸದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಿದೆ. ಪಂಚ್ ಗ್ಯಾರಂಟಿ ಜಾರಿ ಮಾಡುವುದಾಗಿ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿ ಅಧಿಕಾರಕ್ಕೆ ಬಂದಾಗ ಜಾರಿ ಮಾಡಲಾಯಿತು. ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು, ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಸ್ವಾತಂತ್ರ್ಯ ಸಿಕ್ಕ ನಂತರ ಸಾಕಷ್ಟು ನಮ್ಮ ದೇಶದ ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ನಮ್ಮ ಹಿರಿಯರಿಗೆಲ್ಲರೂ ಹೇಳ್ತಾರೆ, ಅವಾಗಿನ ಕಾಲದಲ್ಲಿ ನಮ್ಮ ನೆಹರು ಸರ್ ಆಗಿರಲಿ, ಇಂದಿರಾ ಮೇಡಮ್ ಆಗಿರಲಿ, ಎಷ್ಟು ಮಹಿಳೆಯರಿಗೆ, ರೈತರಿಗೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಕೊಟ್ರು, ನೀರಾವರಿ ಯೋಜನೆಗಳನ್ನು ತಂದುಕೊಟ್ರು. ಮಹಿಳೆಯರಿಗಾಗಲಿ, ವಿಧವೆಯರಿಗಾಗಲಿ ನಮ್ಮ ಇಂದಿರಮ್ಮ ಅವರ ಎಷ್ಟು ಕಾಳಜಿಯನ್ನು ತೋರಿಸಿ ಅನೇಕ ಕಾನೂನುಗಳನ್ನು ತಂದರು. ಅದೇ ರೀತಿಯಲ್ಲಿ ಇವತ್ತು ಕೂಡ ಮುಂದುವರ್ಕೊಂಡು ಇವತ್ತು ನಮಗೇನು 5 ಗ್ಯಾರಂಟಿಗಳೆಲ್ಲ ಮೇಡಮ್ ಅವರು ಈಗಾಗಲೇ ವಿಸ್ತಾರವಾಗಿ ತಿಳಿಸಿದ್ದಾರೆ. 5 ಗ್ಯಾರಂಟಿಯಲ್ಲಿ ಕೂಡ ನಿಮ್ಮ ಮಹಿಳೆಯರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರಿಗೂ 2,000 ಬರುತ್ತದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಉಚಿತ ಬಸ್ ಪ್ರಯಾಣ, ಯುವಕರಿಗೂ ಕೂಡ ಯುವ ನಿಧಿಯನ್ನು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ. ಇನ್ನೂ ಮುಂದೆ ಬರುವ ದಿನಮಾನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಬರುತ್ತದೆ ಅಂತ ನಮ್ಗೆ ವಿಶ್ವಾಸ ಇದೆ. ಅದಕ್ಕಾಗಿ ಏನು ನ್ಯಾಯಪತ್ರವನ್ನು ನಾವೆಲ್ಲರಿಗೂ ವಿಸ್ತರಣೆ ಮಾಡ್ತಾ ಇದ್ದಾರೆ, ಸರ್ ಅವರು ವಿಸ್ತರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ನಮ್ಮೆಲ್ಲರಿಗೂ 1 ಲಕ್ಷ ರೂಪಾಯಿ ಬರುತ್ತದೆ. ಮತ್ತು ಆಶಾ ಕಾರ್ಯಕರ್ತರು ನಮ್ಮೆಲ್ಲರ ವೇತನ ದುಪ್ಪಟ್ಟು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ಹಾಸ್ಟೆಲ್ ಅನ್ನ ಕಟ್ತೀನಿ ಅಂತ ಅದರಲ್ಲೂ ಕೂಡ 25 ನ್ಯಾಯಗಳಲ್ಲಿ ಅದು ಕೂಡ ಹೊಂದಿದೆ. ರೈತರ ಸಾಲ ಮನ್ನಾವಾಯಿತು. MSP ರೇಟ್ಗಳನ್ನ ಕಾನೂನವಾಗಿ ಬದ್ಧ ಮಾಡಲಿಕ್ಕೆ ಅದರಲ್ಲೂ ಕೂಡ ಕೊಟ್ಟಿದ್ದಾರೆ. ಯುವಕರಿಗೆ ತಮ್ಮ ಶಿಕ್ಷಣಕ್ಕಾಗಿ ಅವರು ಅನುಕೂಲವಾಗಲಿಕ್ಕೆ ಪ್ರತಿ ವರ್ಷ ಸ್ಟೈಫಂಡ್ ಮುಖಾಂತರ 1 ಲಕ್ಷ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದು ಕಂಡಿಲ್ಲ ಅಂತ ಸಾಕಷ್ಟು ಜನ ನಮ್ಮಲ್ಲಿ ಇಡೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರೈತರ ಪರವಾಗಿ ಮತ್ತೆ ಎಲ್ಲ ನಿಮ್ಮ ಪರವಾಗಿ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಯಾವಾಗಲೂ ಅವ್ರಿಗೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನೀವು ಕೂಡ MP ಅವರು ಕಾಂಗ್ರೆಸ್ ಪಕ್ಷದವರಾದರೆ ಇನ್ನೂ ಹೆಚ್ಚಿನ ಅನುದಾನ ತಂದು ಇಡೀ ಚಿಕ್ಕೋಡಿ ಕ್ಷೇತ್ರವನ್ನು ನಾವು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಸರ್ ಎಲ್ಲರೂ ತಂದೆಯವರು ಇರ್ತಾರೆ, ನಾವು ಕೂಡ ಸರ್ ಅವರು ಇರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ನೀವು ಕೂಡ ನಿಮ್ಮ ಗ್ರಾಮಗಳು ಹೇಗೆ ಅಭಿವೃದ್ಧಿ ಆಗಬೇಕು ಸರ್ ಬಳಿ ನಾವು ಕೂಡ ಇರ್ತೀವಿ. ನಾವು ಎಲ್ಲ ಹಂಚ್ಕೊಳ್ಳಿ. ಮತ್ತು ನಮ್ದು ಏನು ಉದ್ದೇಶ ಇದ್ರೆ ಯುವಕರಿಗೆ ಸಾಕಷ್ಟು ಏನು ವಿರೋಧ ಪಕ್ಷದವರು ಸುಳ್ಳು ಭರವಸೆ ಕೊಟ್ಟಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ. ಮತ್ತೆ ನಾವು ಕೂಡ ಅದನ್ನ ಪೂರ್ಣವಾಗಿ ಪ್ರಯತ್ನ ಮಾಡ್ತೀವಿ. ಉದ್ಯೋಗ ಸೃಷ್ಟಿ ಮಾಡಿದಾಗಿ ಇನ್ನೂ ಹೆಚ್ಚಿನ ಕಾರ್ಖಾನೆ, ಒಳ್ಳೆ ಕಾರ್ಖಾನೆ ಬರಬೇಕು ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ನಮ್ಮ ಯುವಕರು ಬೇರೆ ಬೇರೆ ಮೆಟ್ರೋ ಸಿಟೀಸ್ಗಳು ಹೋಗ್ತಾರೆ. ಈ ಕಡೆ ಪುಣೆ ಆಯಿತು, ಕೋಲ್ಹಾಪುರ ಆಯಿತು, ಮತ್ತು ಈ ಭಾಗದಲ್ಲಿ ಬೆಂಗಳೂರು ಆ ಕಡೆ ಹೋಗ್ತಾರೆ. ನಮ್ಮ ಹುಡುಗರು ಇಲ್ಲೇ ಕೆಲಸ ಮಾಡಿ ನಿಮ್ಮೆಲ್ಲರ ತಾಯಿಯರು ತಂದೆ ತಾಯಿಯನ್ನು ನೋಡ್ಕೊಂಡಿರ್ಬೇಕ, ಇಲ್ಲೇ ಕೆಲಸ ಮಾಡ್ಬೇಕಂತ ನಮ್ದು ಆಸೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಮಹಿಳೆಯರಿಗೆ ಕೂಡ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಈ ಸತೆ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಬರುವಂತ ಮೇ 7ನೇ ತಾರೀಕು ನಿಮ್ಮ ತಂಗಿಯಾಗಿ, ಸಹೋದರಿಯಾಗಿ ನನಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ಕೊತೀನಿ. ಧನ್ಯವಾದಗಳು. ಈ ಸಮಯದಲ್ಲಿ ಅನೇಕ ಮುಖಂಡರು, ಮಹಿಳೆಯರು ತಮ್ಮ ಅನಿಸಿಕೆ ಹಂಚಿಕೊಂಡು
ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ದೆಹಲಿಗೆ ಕಳುಹಿಸೋಣ ಎಂದರು. ಆದ್ರೆ ಜಾಗದ ಅಭಾವದಿಂದ ಬಂದಿಲ್ಲ ಅಂತ ಅನ್ಕೋತೀನಿ ನಾನು. ದಯವಿಟ್ಟು ಇಷ್ಟುವರೆಗೆ ನಾವು 5 ಗ್ಯಾರಂಟಿಗಳನ್ನ ಎಲ್ಲರೂ ಉಪಯೋಗಿಸ್ಕೊಂಡಿದ್ದೀವಿ. ಎಲ್ಲರೂ ಉಪಯೋಗಿಸ್ಕೊಂಡಿದ್ದೇನಿಲ್ರಿ? ಮೂವತ್ತರಿ ಜೋರ್ಲೆ. ಅದೇ ರೀತಿ ಈ ಸಲ ಪ್ರಕಾಶ್ ಅಣ್ಣ ಅವರ ತರಫೇನ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಲ್ಸಿದಾರ್ರಿ. ಪ್ರಕಾಶ್ ಅಣ್ಣ ಇಲ್ಲಿವರೆಗೆ ಬೆಂಬಲ ಕೊಡ್ತಾ ಎಲ್ಲರಿಗೆ ಹೇಳ್ತೇನೆ, ವಿನಂತಿ ಮಾಡ್ತೇನೆ. ಏನ ನಮ್ಮ ಕಾಂಗ್ರೆಸ್ ಐತಿ, ನಾವು ಕಾಂಗ್ರೆಸ್ ಇಂದ ಇರೋದು ಅಣ್ಣಗಳ ನಡು ನೀರಾಗ ಬಂದು ನಮ್ಮ ಜೊತೆ ಮಾಡಿದಾರ. ಆಗಿನ ಯಾರು ಬಂದಿಲ್ಲ. ಯಾರು ಜವಾಬ್ದಾರಿ ಅಲ್ಲಿ ಅವ್ರು ಗಾಡಿ ಕೊಟ್ಟಿದಾರ, ಎಂದ ಮಾಡಿದಾರ, ಬೆಟ್ಟ ಮಾಡಿದಾರ. ಹಾಗೆ ಹೋಗ್ಬೇಕಾದ್ರೆ ಒಂದು ಮೋಟರ್ ಕಾಕ್ ಹೋಗ್ಬೇಕಾದ್ರೆ ಕೆಲಸಕ್ಕೆ ಜನ ಆಡ್ತೇವೆ. ಚಿಕ್ಕಲ್ಲಿ ರೋಡ್ ಮಾಡಿದಾರೆ, ಎಲ್ಲ ಮಾಡಿದಾರ. ಕೆಲಸ ಏನೂ ಕಾಡಿಲ್ಲ ಅವರು. ಇಂಥ ಮನುಷ್ಯ ಸಿಗ್ಬೇಕಂದ್ರೆ ನಮಗೆ ಬೇರೆ ತಾಲೂಕದಾಗ ಹೇಳ್ತಾರೆ, ಏನ್ ನಿಮ್ ಬಿಟ್ಟೆ ಭಾಳ ಚಂದ ನಮಗೆ ಮಾಡಿದ ಅಂತೇವೆ ನಾವು. ಹಾಗಾಗಿ ಈ ಮೇಡಮ್ ಆಯ್ಕೆ ಕೊಟ್ಟೇವಂದ್ರೆ इदेनेಲ್ಲ आरती ಮಾಡಿದಾರಲ್ಲ ಇದನ್ನೆಲ್ಲ ಕೊಡ್ತಾರೆ. विदेशी लोक सगळ्याचा व्यापार कमी झाला. व्यापार कमी झाल्यानंतर ते 5 गडी असलेल्या ठिकाणी 2च 30 ते 35,000 कर्ज होतं. त्यांना दोघाला पण काय कळेना, कोणाचे पैसे कसं द्यायचं, मागणारे मागायला लागले, सगळेजण याचा काय लागले. शेवटी ते दोन नवरा बायको असा विचार केला, त्याने आत्महत्या केली नाही, तर स्वतःची 6 वर्षाची मुलगी विकलं. हे आजचे दिन मोदी सरकार यांना दिसायला पाहिजे, त्यांना कळायला पाहिजे. म्हणून आपल्या लहान लहान बाळाची वेळ त्या लोकांना मतं काढलं तर विकायची पाळी येईल, हे ध्यानात ठेवून आपण जगायचं आहे. यासाठी मी म्हणतो मोदी आता काँग्रेस सरकारमध्ये कसं आहे, सगळ्या लोकांनी असू दे, मोठा असू दे, सरकार असू दे, काय पण असू दे, सगळ्या लोकांची भर देऊन आता आमचं प्रमाण कसं करतात, किंवा आता कसं करायचं आम्हाला सगळ्यांनी जमतं. त्यांना विचारून सगळं चर्चा करून करतो, तसं नाही. त्यांचा मोदीच्या पुढं कुठलाही लोकसभेचा सदस्य बोलायची ताकद नाही. मोदी थांबला की ते वाजूंसारखं पडून जातात. हे असं आमच्या सरकारमध्ये असं नाही. पण आता राहुल गांधी ना काँग्रेस गव्हर्नमेंट बद्दल जे काय दिला होता, महिलांना 1 लाख रुपये म्हणजे वर्षाला 1 लाख, महिन्याला 8.5 लाख रुपये तुम्हाला खात्यावर जमा होणार, 8.5,000. आणि ते 5 वर्ष जर तुम्हाला 5 लाख रुपये होतं, ते जर तुम्ही तुमचं आयुष्य पार होतंय. ಪ್ರತಿ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಅಂದ್ರೆ ಇವತ್ತು ನಮ್ಮ ಖಾತೆಗೆ ರೊಕ್ಕ ಬಂದು ಜಮಾ ಆಗತ್ತಾವ. ಹಾಗಾದ್ರೆ ರೊಕ್ಕ ಜಮಾ. ಇದು 4ನೇ ಗ್ಯಾರಂಟಿ. 5ನೇ ಗ್ಯಾರಂಟಿ ಏನಪ್ಪಾ ಅಂತಂದ್ರೆ ನಮ್ಮ ಮನ್ಯಾಗ ಡಿಪ್ಲೊಮಾ ಮತ್ತು ಡಿಗ್ರಿ ಆದಂತ ಹುಡುಗರು ಅದಾರ, ಅವರಿಗೆ ಯುವ ನಿಧಿ ಅಂತ ಹೇಳಿ ನೋಡ್ರಿ, ಆ ಹುಡುಗರಿಗೆ ಅರ್ಜಿ ಹಾಕ್ಬೇಕಾಗ್ತೈತಿ, ಆನ್ಲೈನ್ ಒಳಗೆ ಅರ್ಜಿ ಹಾಕ್ಬೇಕಾಗ್ತೈತಿ. 100 ರೂಪಾಯಿ 200 ರೂಪಾಯಿ ಫೀ ಇರ್ತೈತಿ. ನಾವು 1 ಸಲ ಕೊಡ್ತೀವಿ, 2 ಸಲ ಕೊಡ್ತೀವಿ, 3 ಸಲ ಕೊಡ್ತೀವಿ, 4ನೇ ಸಲ ನಿಮ್ ನೌಕರಿನ ಬೇಡ ಮನ್ಯಾಗ ಕುಂತೀವಿ, 2 ತಂಗಳು ತಗೋತೀವಿ, ವ್ಯವಸ್ಥೆ ಮಾಡಪ್ಪ ಅಂತ ಹೇಳ್ತೀವಿ. ಆದ್ರ ಆ ಹುಡುಗರ ಮುಂದಿನ ಭವಿಷ್ಯ ಕಟ್ಕೊಳಕ್ ಅಂತ ಹೇಳಿ ಯುವ ನಿಧಿ ಅಂತ ಹೇಳಿ ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ, ಡಿಗ್ರಿ ಆದವರಿಗೆ 3,000 ರೂಪಾಯಿ ಯಾರು ಕೊಡಾಕತ್ತಾರಂದ್ರೆ ಗಣೇಶ ನಾವು ಕೇಳಿರೋ ಪ್ರಕಾರ. ಈ ವೇಳೆ ಪಾಂಡುರಂಗ್ ಮಾನೆ, ಅಶೋಕ್ ಹವಳಿ, ಸುಭಾಷ್ ನರ್ವಾಡೆ, ಶಂಶೇರ್ ಮತ್ತೆಭಾಯಿ, ಅಪ್ಪ ಮುಲ್ಲಾ, ಬಸವಣ್ಣಿ ನರ್ವಾಡೆ, ಸುಖದೇವ್ ಪಾಟೋಳೆ, ಪೋಪಟ್ ಲಾಂಬ್ಕಾನೆ, ರಾಜು ಘಾಟ್ಗೆ, ಬಜರಂಗ್ ಟೋನ್ಪೆ, ನಿತಿನ್ ಮಾಯನ್ನವರ್, ಬಾಳು ಗಾಯ್ಗೋಳ್, ಲಕ್ಷ್ಮಣ್ ಮಾಯನ್ನವರ್, ಲಕ್ಷ್ಮಣ್ ಲಂಗೂಗೋಳ್, ದುಳು ಕುರ್ಣಿ, ಬಾವುಸಾಹೇಬ್ ಭೀಮಣ್ಣವರ್ ಸೇರಿದಂತೆ ಅನೇಕ ಮುಖಂಡರು, ಗ್ರಾಮಸ್ಥರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಾಂಜ್ರೆಯಿಂದ ಬಸವರಾಜ್ ತಾರ್ದಾಳೆ.